ನಾನು ಎಷ್ಟೋ ಮನೆಗೆ ಹೋಗ್ತೀನಿ. ನಾನು ಜನರಲ್ ಆಗಿ ಅವರ ಪೂರ್ವಾಪರಗಳನ್ನೆಲ್ಲ ತಿಳಿಬೇಕು ಕೂಲಂಕುಷವಾಗಿ. ಏನಪ್ಪಾ ನೀವು ವೆಜ್ಜಾ ನಾನ್ ವೆಜ್ಜಾ ಅಂತಂದ್ರೆ, ನಾವು ವೆಜ್ಜೇ ಗುರುಜಿ, ನಾವೇನು ನಾನ್ ವೆಜ್ ಏನು ಅಷ್ಟೊಂದು ಇಷ್ಟಪಡಲ್ಲ, ಏನೋ ವಾರದಲ್ಲೂ ಒಂದ್ಸಲ 2 ಸಲ ಮಾಡ್ತೀರಷ್ಟೇ. ಅಲ್ಲಯ್ಯ, ಮಟನ್ನು ಕೋಳಿ ಕತ್ತರಿಸ್ಬಿಟ್ಟು ಮಟನ್ ತಗೊಂಬಂದು ಅದೇ ಕೆಲವರು ಹಂದಿ ಮಾಂಸ ತಿಂತಾರೆ, ಏನೇನೋ ಮಾಂಸಗಳು ತಿಂತಾರೆ, ದನದ ಮಾಂಸನು ತಿಂತಾರೆ. ಮನೆಯಲ್ಲಿ ಸಾಂಬಾರ್ ಮಾಡಿ ತಿಂದು ತೇಗಿ ಏತಿ ಬೆಳಿಗ್ಗೆ ನಾನು ವೆಜಿಟೇರಿಯನ್ ಅಂದ್ರೆ ಅದು ಏನಲ್ಲಿ ಅರ್ಥ ಅಂದ್ರೆ, ಅವ್ರೇನಂದ್ರೆ ನಾನ್ ವೆಜ್ಜು, ನಾನ್ ವೆಜ್ ತಿನ್ನಲ್ಲ ಅವ್ರು ಅನ್ಕೊಂಡ್ಬಿಡ್ತಾರೆ. ಇವ್ರ ಹತ್ರ ನಾವು ಅದನ್ನ ನಾನ್ ವೆಜ್ ತಿಂತೀನಿ ಅಂತ ಹೇಳಿದ್ರೆ ಇವ್ರೇನೋ ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಹಂಗೇನಿಲ್ಲಪ್ಪ, ಯಾರಾದ್ರೂ ನೀವು ನಾನ್ ವೆಜ್ ತಿಂದ್ರೆ ನನ್ನ ಎದುರುಗಡೆ ಟೇಬಲ್ ಮೇಲೆ ಕುಂತ್ಕೊಂಡ್ ಬೇಕಾದ್ರೂ ತಿನ್ನಿ, ನನಗೇನು ಅಭ್ಯಂತರ ಇಲ್ಲ. ನಾನು ಕೂಡ ನಂದು ಆಹಾರ ಏನಿದೆ ಅದನ್ನ ಸೇವನೆ ಮಾಡ್ತೀನಿ. ನಿಮ್ದು ನಿಮಗ್ ಬಿಟ್ಟಿದ್ದು, ನನ್ನದು ನನಗ್ ಬಿಟ್ಟಿದ್ದು. ಬೇರೆಯವ್ರಿಗೆ ನಾನ್ ತಿನ್ನಲ್ಲ ಅಂತೇಳಿ ನೀನು ತಿನ್ಬೇಡ ಅಂತ ನಾನು ಆ ಥರದ್ದು ಮಾಡಲ್ಲ. ನಿಮ್ ಕರ್ಮಾನುಸಾರವಾಗಿ ನೀವೇನೋ ಭಗವಂತ ಏನ್ ಕೊಟ್ಟಿರ್ತಾನೆ ಅದನ್ನ, ಅಥವಾ ನೀವು ಬುದ್ಧಿ ಜ್ಞಾನದಿಂದ ಏನೇನು ಕಲ್ತಿರ್ತೀರ ಅದನ್ನ ನೀವು ಮಾಡ್ತಾ ಇರ್ತೀರ. ಅದು ನಿಮ್ಮ ಸಂಸ್ಕೃತಿ, ನಿಮ್ಮ ಸಂಸ್ಕಾರ, ನಿಮ್ಮ ಪದ್ಧತಿ, ನಿಮ್ಮ ಆಚಾರ ವಿಚಾರ. ಅದೇ ರೀತಿ ನನ್ನ ಆಚಾರ ವಿಚಾರ ಸಂಸ್ಕೃತಿ ಇದೆಲ್ಲವೂ ಬೇರೆ ಬೇರೆ ಇರೋದ್ರಿಂದ ನಿಮ್ ಪಾಡಿಗೆ ನೀವು ಮಾಡಿ, ನನ್ನ ಪಾಡಿಗೆ ನಾನು ಮಾಡ್ತೀನಿ. ಬಟ್ ಅವ್ರು ಹೇಳೋದು ಹೆಂಗ್ ಡೈಲಾಗ್ ಕೇಳ್ತಾರೆ ಅಂದ್ರೆ, ಏನು ನಾವು ವೆಜಿಟೇರಿಯನ್ ಗುರುಜಿ, ವಾರದಲ್ಲೇನೋ 1-2 ಸಲ ಮಾಡ್ತೀರಾ, ಹಂಗಂದ್ರೆ ನಾನ್ ವೆಜ್ ತಿಂದ್ಮೇಲೆ ಹೆಂಗಲ್ಲೇ ನೀನು ವೆಜಿಟೇರಿಯನ್ ಆದೆ, ಹೆಂಗೋ ನೀನ್ ವೆಜ್ ಅಂತೀಯಾ? ಇಲ್ಲ, ವಾರದಲ್ಲಿ 1 ಸಲ ಅಷ್ಟೇ, ಅದು ಜಾಸ್ತಿ ತಿನ್ನಲ್ಲ, 1-2 ಪೀಸ್ ಅಷ್ಟೇ ತಿನ್ನೋದು. ಅವ್ನು ಹೇಳ್ತಾ ಇರೋದು ಹೆಂಗಿದೆ ಅಂತಂದ್ರೆ, ಅವನ್ ಪ್ರಕಾರ ಪಿಕ್ ಪಾಕೆಟ್ ಮಾಡೋನ್ ಕಳ್ಳ ಅಲ್ಲ, ಸಣ್ಣ ಸಣ್ಣದಾಗಿ ವಾಲೆ ಉಂಗುರ ಚೈನ್ ಎಲ್ಲ ಮಾಡೋನ್ ಕಳ್ಳ ಅಲ್ಲ. ಅವನು ಕೇವಲ ದರೋಡೆ, ಬ್ಯಾಂಕ್ ದರೋಡೆ ಮಾಡಿದ್ರೆ ಮಾತ್ರ ಕಳ್ಳ. ಯಾವ್ದೋ ಮ್ಯೂಸಿಯಂಗೆ ಹೋಗ್ಬಿಟ್ಟು ಒಂದಷ್ಟು ಕೊಯ್ನೂರು ವಜ್ರ ಕಿರೀಟಗಳು ಕಟ್ಕೊಂಡ್ ಬಂದ್ಬಿಟ್ರೆ ಅದನ್ನ ಕಳ್ಳ. ಈ ಸಣ್ಣ ಸಣ್ಣವೆಲ್ಲ ಅವನ ಪ್ರಕಾರ ಕಳ್ಳ ಅಲ್ಲ. ನಾವೆಲ್ಲ ಅದನ್ನೇನ್ ಗುರುಜಿ ಬರೀ ಪಿಕ್ ಪಾಕೆಟ್ ಮಾಡ್ತೀನಿ ಅಷ್ಟೇ, ಏನೋ ಒಂದು 10 ಗ್ರಾಮ್ 20 ಗ್ರಾಮ್ ಚಿನ್ನ ಗಿನ್ನ ಹಾಕಿದ್ರೆ ಅದನ್ನ ಮಾತ್ರ ಕಿತ್ತೀನಿ, ನಾನೇನ್ ಕಳ್ಳ ಅಲ್ಲ, ಸುಮ್ನೆ ಹಂಗೆ ಒಂದು ಸಣ್ಣ ಪುಟ್ಟ ಖರ್ಚಿಗಾಗೋದಕ್ಕೆ ಬೇಕಾಗುತ್ತೆ, ಅದಕ್ಕೋಸ್ಕರ ಅವಾಗ ವಾರಕ್ಕೊಂದ್ಸಲ 2 ಸಲ ಕಳ್ತನ ಮಾಡ್ತೀನಿ ಅಷ್ಟೇ ಗುರುಜಿ, ಬೇರೆ ಆತರ ಕುಡ್ಕುರ್ಗೊಂದ್ ನೆಪ ಇಲ್ಲ. ನಾವ್ ಯಾವಾಗ್ಲೂ ಫಂಕ್ಷನ್ ಇದ್ದಾಗ ಮಾತ್ರ. ಫಂಕ್ಷನ್ ಯಾವ ಫಂಕ್ಷನ್ ಅಪ್ಪ, ಏನಯ್ಯ ನಿನ್ನ ಹೆಂಡತಿ ಫೋನ್ ಮಾಡಿದ್ಲು ನೆನ್ನೆ ಕುಡ್ದಂತೆ ಅಂತ? ಇಲ್ಲ ಗುರುಜಿ, ನಮ್ಮ ಫ್ರೆಂಡ್ದು ಬರ್ತ್ಡೇ ಇತ್ತು, ಅದಕ್ಕೋಸ್ಕರ. ನಿಮ್ಗೆ ಹೇಳಿದ್ನಲ್ಲ ನಾನು ಬರೀ ಫಂಕ್ಷನ್ ಅಲ್ಲಿ ಮಾತ್ರ ಕುಡಿಯೋದು ಅಂತ. ಸರಿ ಆಯ್ತಪ್ಪ, ಮುಂದಿನ ವಾರ ಮತ್ತೆ ಹೆಂಡತಿಯಿಂದ ಕಂಪ್ಲೇಂಟ್, ನೋಡಿ ಗುರುಜಿ ಹಿಂಗ್ ಮಾಡ್ತಾವ್ರೆ ಅಂತ. ಏನಯ್ಯ ಎಲ್ಲಿದ್ಯಾ ಅಂತಂದ್ರೆ, ಇಲ್ಲ ಗುರುಜಿ ಇವತ್ತು ನಮ್ಮ ಫ್ರೆಂಡ್ ಮಗಳು ಮೆಚೂರ್ಡ್ ಆಗಿಲ್ಲ, ಅವಳನ್ನ ಕುಂಡ್ಸವ್ರು, ಅದಕ್ಕೋಸ್ಕರ ಪಾರ್ಟಿ ಮಾಡ್ತಾ ಇದೀರಿ ಅಂತ. ಅಂದ್ರೆ ಫಂಕ್ಷನ್ ಅಂದ್ರೆ ಅವ್ರ ಅರ್ಥ ಏನು ಅಂತಂದ್ರೆ, ವಾರಕ್ಕೊಂದೊಂದು ಫಂಕ್ಷನ್, ವಾರಕ್ಕೆ 2 ಫಂಕ್ಷನ್ ಇಲ್ಲದೆ ಇದ್ರು ಫಂಕ್ಷನ್ ಸೃಷ್ಟಿ ಮಾಡ್ಕೋತಾರೆ. ಈ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ರಜಾ ಹಾಕ್ಬಿಡ್ತಾ ಇದ್ರಿ, ಓದಕ್ಕೆ ಮೂಡಿರಲ್ಲ ಸ್ಕೂಲ್ಗೆ ಹೋಗಕ್ಕೆ, ಅದಕ್ಕೋಸ್ಕರ ಚಕ್ಕರ್ ಹಾಕ್ಬಿಟ್ಟು ಮನೇಲಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೆಬ್ಬಾಳ ಬೆಟ್ಟದ ಮೇಲೆ ಕುಂತ್ಕೊಂಡು ಅಥವಾ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇದ್ರಿ. ಯಾಕೋ ನಿನ್ನೆ ಬಂದಿಲ್ಲ ಅಂತ ಮಾಸ್ಟರ್ ಕೇಳಿದ್ರೆ, ನಮ್ಮ ಅಜ್ಜಿ ಸತ್ತೋದ್ರು, ನಮ್ಮ ತಾತ ಸತ್ತೋದ್ರು ಅಂತ ಸುಮ್ನೆ ನೆಪ ಹೇಳ್ತಾ ಇದ್ರಿ. ಎಷ್ಟು ಸಲ ಅಜ್ಜಿ ತಾತನ ಸಾಯಿಸಿದಿರೋ ಗೊತ್ತಿಲ್ಲ, 100 ಸಲ ಸತ್ತೋಗ್ಬಿಟ್ಟವ್ರು ನಮ್ಮ ಅಜ್ಜಿ, 100 ಸಲ ಸತ್ತೋಗ್ಬಿಟ್ಟವ್ರು ನಮ್ಮ ತಾತ. ಅಷ್ಟ್ ರೀತಿ ಬರೀ ಸುಳ್ಳುಗಳು ಹೇಳ್ಕೊಂಡು, ಅವರು ಪಾಪ ನಿಜ ಅಂತ ಅವ್ರಿಗೂ ಗೊತ್ತು ಸುಳ್ಳು ಹೇಳ್ತಾವನಂದ್ರೆ, ಆಯ್ತು ಬಾ ಕುಂತ್ಕೊ ಅಂತ ಅಂದ್ಬಿಟ್ಟು ಕುಣಿಸ್ಕೊಳ್ಳೋರು, ಸೇರಿಸ್ಕೊಳ್ಳೋರು.